ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಎಲ್ಲಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ಸೊ ಪಯಣ ಬಂದಿದ್ದೀವಿ, ಬೆಳಗ್ಗೆನೇ ಎದ್ದು ಹೊರಟು ಪಯಣ ಬಂದಿದ್ದೀವಿ. ಸೊ ಇಲ್ಲೇ ದೇವಸ್ಥಾನಕ್ಕೆ ಬಂದಿದ್ವಿ, ಬೋವಾರ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಹಂಗೆ ದೇವಸ್ಥಾನ ಮುಗಿಸ್ಕೊಂಡು ಪಯಣ ಬಂದಿದ್ದೀವಿ. ಯಾಕೆ ವೀಡಿಯೋ ಮಾಡಲಿಲ್ಲ ಅಂದರೆ ಬೆಳಗ್ಗೆ ಬಿಕಾಸ್ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದೆ. ನೆನ್ನೆ ಒಂದು ಸ್ವಲ್ಪ ಎಲ್ಲ ಆಚೆ ಹೋಗಿದ್ವಿ, ಬ್ಯುಸಿ. ಆಮೇಲೆ ಮ್ಯಾಚ್ ಬೇರೆ ಇತ್ತು, ಲೇಟ್ ಆಯಿತು ಬರೋದು, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಬರೋದನ್ನ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಬನ್ನಿ ಪ್ರಾಣ ಒಳಗಡೆ ಹೋಗೋಣ. ಸೊ ಹೋಗಿ ನೋಡೋಣ. ಇದನ್ನು ಮುಗಿಸ್ಕೊಂಡು ನಮ್ಮ ತಾಯಿ ಹತ್ರಕ್ಕೆ ಹೋಗೋಣ. ಯಾವ ತಾಯಿ ಅಂತ ಹೇಳ್ತೀನಿ. ಸೊ ಒಂದು ಕಾಫಿ ಗಿಫಿ ಹಾಕ್ಕೊಂಡು ಹೊರಡೋಣ ಬನ್ನಿ. ಸೊ ಬನ್ನಿ ಗೈಸ್, ಕಾಫಿ. ಏನು ಮಾಮ ಇದು? ಏನಿದೆ? ಗಾಫಿ. ಗಾಫಿಗೆ ಸಕ್ಕರೆ ಕಮ್ಮಿ ಇದೆಯಾ? ನಮಗೆ ಸಕ್ಕರೆ ಜಾಸ್ತಿ ಬೇಕು. ನಮಗೂ ಹಾಕ್ಬಿಡಿ ಹಂಗೆ ಸಕ್ಕರೆ ಹಾಕ್ಬಿಡಿ. ಅಣ್ಣ ಯಾವ್ದು ಸ್ಟ್ರಾಂಗ್ ಆಗಿದೆ ಕಾಫಿ? 4 ಸ್ಟ್ರಾಂಗ್ ಇದೆಯಾ? ಸ್ವಲ್ಪ ಒಂದು ಸ್ಟ್ರಾಂಗ್ ಜಾಸ್ತಿ ಬೇಕಾಗಿತ್ತು. ಏನಂದೆ? ಏಯ್ ನಂದಕ್ಕೂ ಸಕ್ಕರೆ ಆಗಲ್ಲ. ಇರೋ ಸ್ಟ್ರಾಂಗ್ ಮಾಡಕ್ಕೆ ಹೇಳ್ದೆ, ಚೂರು ಸ್ಟ್ರಾಂಗ್ ಮಾಡೋ. ಸಕ್ಕರೆ ಆಗಲಿಲ್ಲ, ಬಾಡಿ ಬಿದೋಗ್ಬಿಟ್ಟೈತೆ. 3 ದಿವಸ ಇಲ್ಲ. ಇವತ್ತು ಲೇಟಾದ್ರೆ ಗ್ಯಾರಂಟಿ ಫಿಕ್ಸು. ಹಾಂ. ಸೊ ಬನ್ನಿ ಕಾಫಿ ಕುಡ್ಕೊಂಡು ಸಿಗೋಣ. ಒಳಗಡೆ ಡೈರೆಕ್ಟಾಗಿ ಸಿಕ್ಕೋಣ. ಏನಂತೀರಾ? ಎತ್ತ ಮೇಲೆತ್ತ ಇನ್ನ ಟೈರ್ ಎದ್ದಳ್ತಾ ಇಲ್ಲ ಮೇಲ್ಕೆ. ಸರ್ ಟೈರ್ ಎದ್ದಳ್ತಾ ಇಲ್ಲ, ಇರಿ ಸರ್. ಒಂದು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎತ್ತ ಟೈರ್ ಎತ್ತ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಬೇಕೇನೆ ಶೋಕಿ ಬೇಕೇನ ನಿನ್ಗೆ? ಬಾರಲ್ಲೇ ಮುಚ್ಕೊಂಡ್ಲೇ. ನನ್ನ ಫೋಟೋನೇ ತೆಗ್ದಿಲ್ಲ, ಮಾಡಿದ್ ಲಾಗು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನಾನು ಫೋಟೋ ತೆಗ್ದಿಲ್ಲ ಸರ್, ನಾನು ಮಾಡಿರೋದು ಲಾಗ ಒಂದು. ಸೊ ಗೈಸ್ ಏನು ಮಾಡಿದ್ದಾರೆ ಗೈಸ್, ಇದು ಪಾಪ ಸಕ್ಕದ ಮಾಡಿದ್ದಾರೆ ಮಾತ್ರ. ಡಿಸೈನ್ ಏನೇ ಹೇಳಿ, ಆ ಟಯರ್ ಡಿಸೈನು ಪ್ರತಿಯೊಂದಕ್ಕೂ ಸಕ್ಕದಾಗಿ ಮಾಡಿದ್ದಾರೆ. ಅದು ಆ ಗ್ಲಾಸ್ ಆಗಿರ್ಬೋದು, ಫಿನಿಶಿಂಗ್ ಆಗಿರ್ಬೋದು, ಸಕ್ಕದಾಗಿ ಕೊಟ್ಟಿದ್ದಾರೆ ನೋಡಿ. ಆಚೆಯಿಂದನೇ ಹೆಂಗಿದೆ, ಸೊ ಒಳಗಡೆ ಇನ್ನೂ ಹೆಂಗಿದೆ ಬನ್ನಿ ಹೋಗೋಣ. ಒಳಗಡೆ ಇನ್ನೂ ಹೆಂಗಿದೆ ಅಂತ ಗೈಸ್. ಇದೆಲ್ಲದಕ್ಕಿಂತ ಭಾರಿ ಇನ್ನೊಂದು ಇಷ್ಟವಾಗಿರೋದು ನನಗೆ, ಇದು ಭಾರಿ ಇಷ್ಟ ಬಂಡಿ. ಇದು ಯಾವುದು ಅಂತ ಹೇಳ್ತೀನಿ ನೋಡಿ, ತೋರಿಸ್ತೀನಿ ನೋಡಿ ನಿಮಗೆ. ನನಗೆ ಹೆವಿ ಇಷ್ಟ ಇದು ನೋಡಿ ಗೈಸ್. ಸೊ ಎತ್ತಿನ ಗಾಡಿ, ಆ ಕಡೆ ಈ ಕಡೆ 2 ಎತ್ತು ಕಟ್ಕೊಂಡು ಹೊಡ್ಕೊಂಡು ಹೋಗ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇವಾಗೆಲ್ಲ ಒಂಟೆ ಹೋಯ್ತು, ಇವಾಗ ಎತ್ತಿನ ಗಾಡಿನೂ ಇಲ್ಲ, ಎತ್ತುಗಳು ಇಲ್ಲ, ಆ ಥರ ಹೋಗೋದು ಇವಾಗ ಪಯಣ. ಆ ಸಿಂಬಲ್ಲೇ ಹೇಳುತ್ತೆ ಹೆಂಗಿಂದ ಎಲ್ಲಿಂದ ಹೆಂಗೆ ಬಂದ್ವಿ ಅಂತ. ಅವಾಗ ನೋಡಿ ಒಂದು ಕಾರ್ನ ಹೇಳ್ಕೊಂಡು ಹೋಗೋಕ್ಕೂ ಎತ್ತೆ. ಬಟ್ ಇವಾಗ ಹಂಗಲ್ಲ, ಮಿಷಿನ್ಸ್ ಬಂದು ಪಾಪ ಅದ್ರ ಕೆಲಸಗಳನ್ನ ಕಿತ್ಕೊಂಡ್ಬಿಟ್ಟು ಇರಲಿ. ಹಾಗಳಪ್ಪ, ಆ ಕಂಡ್ರಾಗು ನಾನೇ ಅವನಿ, ಆ ಕಂಡ್ರಾಗು ನಾನು, ಓ ಇದ್ರಾಗು ನಾನೇ ಅವನಿ, ಇದ್ರಾಗು ನಾನೇ ಅವನಿ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ
ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಗೈಸ್ ಎಂಟ್ರೆನ್ಸ್ ಎಲ್ಲ ಒಂದು ಒಳ್ಳೆ ಕಾರ್ ಗೈಸ್. ಲುಕ್ ಗೈಸ್, ಸೊ ಸ್ಟ್ಯಾಂಡರ್ಡ್ SI ಇದು ಒಂದು ವೀರೇಂದ್ರ ಹೆಗಡೆ ಅಂದರೆ ನಮ್ಮ ಧರ್ಮಸ್ಥಳ ಅವರ ವೀರೇಂದ್ರ ಹೆಗಡೆ ಸರ್ ಅವರ ಕಾರ್ ಇದು. ಟಿಕೆಟ್ ಗೈಸ್, ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ. ತರಕ್ಕೆ ಹೋಗಿದ್ದಾರೆ. ಸೊ ನೋಡು, ಇದು ಪ್ಲ್ಯಾನಿಂಗು ಯಾವ ಥರ ಕಾಣುತ್ತೆ ಅಂತ. ಸೊ ಈ ಥರ ಇರೋವಂಥದ್ದು ಇದು. ಬನ್ನಿ, ಇದನ್ನು ಆಮೇಲೆ ಬಂದು ನೋಡೋಣ. ಆಮೇಲೆ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದಾರೆ, ನಾವು ಒಳಗಡೆ ಹೋಗೋಣ. ಗೈಸ್, ಎಲ್ಲಿಂದ ಸ್ಟಾರ್ಟಾಗಿ ಎಲ್ಲಿಗೆ ಎಂಡ್ ಆಗ್ತಾಯಿದೆ ನೋಡಿ. ಬಟ್ ಇದರಲ್ಲಿನ ಕೆಲವೊಂದು ರನ್ನಿಂಗ್ ಇದೆ. ಸೊ ನೋಡ್ಬೋದು ನೀವು, ಇದೆಲ್ಲ ಚಕ್ರಗಳು. ಈ ಬಂಡಿ ನಾನು ಅವಾಗಲೇ ತೋರಿಸೋದ್ನಲ್ಲ ಅಲ್ಲಿ ಆಚೆಗಡೆ. ಸೊ ದನದ್ದು ಬಂಡಿ ಏನಿತ್ತು, ಎತ್ತಿನ ಗಾಡಿ, ಸೊ ಅದ್ರದ್ದು ಚಕ್ರ ಆಗಿರ್ಬೋದು. ಆವಾಗ ಕಾರ್ಗಳಿಗೆ ಅಂದರೆ ಕಾರ್ ಇನ್ ಸೆನ್ಸ್ ಅದೇ ನೋಡಿ ಈ ಥರ ಇಲ್ಲಿದೆ ನೋಡಿ. ಸೊ ನೋಡಿ ಇಲ್ಲೆಲ್ಲ ಯೂಸ್ ಮಾಡಿದಾರಲ್ಲ. ಸೊ ಅವಾಗೆಲ್ಲ ಈ ಥರ ಯೂಸ್ ಮಾಡ್ತಾ ಇದ್ದಿದ್ದು. ಆವಾಗ ಮ್ಯಾನ್ ಪವರ್ ಜಾಸ್ತಿ ಯೂಸ್ ಆಗ್ತಾಯಿತ್ತು ಅವಾಗ. ಏಕೆಂದರೆ ಇವಾಗ ಇಲ್ಲಿಗೆ ನೋಡಿ, ಇವಾಗ ಇಲ್ಲಿಗೆ 2 ಹಸು ಕಟ್ಟಬೇಕಿತ್ತು, ಇಲ್ಲ ಎತ್ತು ಕಟ್ಟಬೇಕಿತ್ತು. ಅದನ್ನು ನೋಡಿಯೋಕೆ ಒಬ್ಬ ಬೇಕಾಗಿತ್ತು. ಅಲ್ಲಿ ಹಿಂದೆ ಇನ್ನೊಬ್ಬ ಕೂತ್ಕೊಂಡಿರೋನಲ್ಲಿ, ಅಲ್ಲಿ ಬ್ಲ್ಯಾಕ್ ಸೀಟ್ ಮೇಲೆ ಓನರ್ ಅಲ್ಲಿ ಕುಂತಿರೋನು. ಆ ಥರ ಆವಾಗ ನೋಡಿ 2 ಎತ್ತೂ ಇರೋದು, ಒಬ್ಬ ಮ್ಯಾನ್ ಪವರ್ ಇರೋದು. ಸೊ ಆ ಥರ ಇತ್ತು. ಇವಾಗೆಲ್ಲ ಮಿಷಿನ್ಸ್ ಬಂದುಬಿಟ್ಟಿದೆ. ಮ್ಯಾಗ್ವಿಲ್ಸ್ ನೋಡಿ ಗೈಸ್ ಹೆಂಗಿದೆ, ಸಕ್ಕತ್ತಾಗಿದೆ ಗೈಸ್. ಅವಾಗಲೇ ಯಾವ ಥರ ಎಲ್ಲ ಮ್ಯಾಗ್ವಿಲ್ಸ್ ಇದ್ದಾವೆ ನೋಡಿ. ಎಲ್ಲಿಂದ ಸ್ಟಾರ್ಟಾಗಿ ಎಲ್ಲಿ ಗಂಟ ಬಂದಿದ್ದೀವಿ. ಒಂದೊಂದು ಕಾರು ನೋಡ್ತಾ ಇದ್ರೆ ಕ್ರೇಜಿ ಅನಿಸುತ್ತೆ. ಎಷ್ಟು ಡೀಪಾಗಿ ಮಾಡಿರ್ತಾರೆ ಒಟ್ಟನ್ನ ಅಂದರೆ ಎಕ್ಸಾಂಪಲ್ ಇದೆ. ಶೋಕಿ ಮಾಡೋರು ಇವತ್ತಿಗೂ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು ನೋಡಿ. ಡೀಪಾಗಿದೆ. ಅವ್ರು ಅಷ್ಟೇ ಡೀಪಾಗಿ ವರ್ಕ್ ಕೂಡ ಮಾಡಿಸ್ತಾರೆ. ಸೊ ನನಗೆ ಹಂಗೇ ಬೇಕು, ನನಗೆ ಹಿಂಗೇ ಬೇಕು, ಅಷ್ಟು ಇಂಪಾರ್ಟೆನ್ಸಿ ಕೊಟ್ಟು ವರ್ಕು ಕೂಡ ಮಾಡಿಸ್ತಾರೆ. ಇದು ಯಾವುದೋ ಲಾರಿ ಮೇಲೆ ಕೂತಂಗಿದೆ ಗೈಸ್ ಇದು. ಯಪ್ಪ ಏನು ಹೈಟಲ್ಲಿದೆ ನೋಡಿ ಇದು. ಯಾವುದೋ ಲಾರಿ ಮೇಲೆ ಕೂತಿರೋ ಥರ ಐತಿದು. ಸೊ ಇದಕ್ಕೆಲ್ಲ ಅವಾಗ ಕುದುರೆ ಆಗಿರ್ಬೋದು, ಎತ್ತು ಆಗಿರ್ಬೋದು. ಆ್ಯಕ್ಚುಲಾಗಿ ಎರಡನೇದು ಏನು ಕಾಣ್ತಾ ಇದೆಯಲ್ಲ, ಸೊ ಅದು ಸಿಂಗಲ್ ರ್ಯಾಕು, ಅದಕ್ಕೆ ಕುದುರೆ ಹಾಕೊಳೋರು. ಸೊ ಇವಕ್ಕೆ ಎತ್ತನ್ನು ಹಾಕೊಳೋರು. ಅಲ್ಲಿ ಫಸ್ಟಲ್ಲಿ 2ನೇ ತೋರಿಸಿದ್ನಲ್ಲ ಸೀಟ್ ಅಂತ ನಾನು, ಅದಕ್ಕೂ ಕುದುರೆ ಹಾಕೊಳೋರು. ಫಿಯೇಟ್ ನೋಡಿ. ಸೊ ಫಿಯೇಟ್ 501 1925 ಮಾಡಲ್ ಇದು. ಫಿಯೇಟ್ 521 1931 ಮಾಡಲ್. ಸೊ ಗೈಸ್ ಇದು 3000 RPM. ಸೊ 8 ಸಿಲಿಂಡರ್ ಗೈಸ್ ಇದು. 5522 cc ಇಂಜಿನ್ ಗಾಡಿ ಇದು. 353 Nm ಟಾರ್ಕ್ ಇದೆ ಗೈಸ್ ಇದರಲ್ಲಿ. ಇನ್ನೆಂಥ ಪವರ್ ಇರಬಾರ್ದು ಇದರಲ್ಲಿ. ಬಿಡಿ ಗೈಸ್, ಏನೇ ಆದರೂ ಅವಾಗಿನ ಗಾಡಿಗಳೇ ಗಾಡಿ. ಎಲ್ಲ ತೊಗೊಂಡೋಗಿ ಇಟ್ಟರು ನಿಮಗೆ ಇವಾಗೆಲ್ಲ ನೀವು ನೋಡ್ಬೋದು. ಇವಾಗ ಅಂಥ ವೋಲ್ವೋ ಕಂಪ್ನಿ ಕಾರ್ಯ ಇದೇನೆ ಏನಾಯಿತು ಅಂತ. ಬಟ್ ಇವೆಲ್ಲ ಸ್ಟ್ರೆಂತು ಹೇಳೋಕ್ಕಾಗಲ್ಲ, ಆ ಸಿಚುವೇಶನ್ ಬಂದರೆ ಏನು ಅಂತ. ಬಟ್ ಆದರೂ ಇದು ಆಲ್ಮೋಸ್ಟ್ ಅಲ್ಲಿ ಕಬ್ಬಿಣಗಳು ಜಾಸ್ತಿ ಯೂಸ್ ಮಾಡಿರೋದ್ರಿಂದ ತಡೀತವೆ. ಎಲ್ಲ ಕಬ್ಬಿಣಗಳೇ, ಮುಟ್ಟಂಗಿಲ್ಲ. ಸೊ ಮುಟ್ಟಂಗಿದ್ದಿದ್ರೆ ನಾನು ಬೇಕಾದರೆ ಮುಟ್ಟು ತೋರಿಸ್ಬಿಡ್ತದೆ. ಎಲ್ಲ ಕಬ್ಬಿಣಗಳೇ ಇವು. ಮೇಲೂ ಸಹ ಕಬ್ಬಿಣನೇ, ಇನ್ಕ್ಲೂಡಿಂಗ್ ಮೇಲ್ ಟಾಪು ಕಬ್ಬಿಣನೇ ನೋಡಿ. ಆಚಾರ ಹೇಳೋಕ್ಕಾಗಲ್ಲ. ನಮ್ಮ ಸೇಫಾಗೆ ನಾವಿರಬೇಕು. ಓಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಬಿಡಿ, ಬನ್ನಿ ಇವಾಗ
ಗಾಡಿಗಳನ್ನ ನೋಡೋಣ. ಸೊ ಇದು ನೋಡಿ ಗೈಸ್, ಇದು ನನಗೊಂಥರ ಕ್ಯೂಟಾಗಿ ಇಷ್ಟ ಆಯಿತು. ಯಾಕೆ ಗೊತ್ತಾ, ಈ ಚಿಕ್ಕ ವಯಸ್ಸಲ್ಲಿ ನಾವು ಕಾರ್ಟೂನ್ ನೋಡಬೇಕಾದ್ರೆ ಸೇಮ್ ಇದೇ ಥರ ಕಾರ್ಟೂನ್ಗಳಲ್ಲಿ ಗಾಡಿಗಳು ಸೇಮ್ ಟು ಸೇಮ್, ಏನೂ ಡಿಫ್ರೆನ್ಸ್ ಇಲ್ಲ. ಅದೇ ಥರ ಆ್ಯನಿಮೇಷನ್ಸಲ್ಲೆಲ್ಲ ಯೂಸ್ ಮಾಡೋದು ಸೇಮ್ ಹಂಗೆ ಇದೆ. ಇಲ್ಲೊಂದು ಗಾಡಿ ಇದೆ ಗೈಸ್. ಅಪ್ಪ, ಈ ಗಾಡಿ ನೋಡ್ತಾ ಇದ್ರೆ ನನಗೆ ಒಂಥರ ತಲೆ ತಿರುಗ್ತಾ ಇದೆ. ಯಾವ್ದು ಗೈಸ್ ಇದು ಮುಂದೆ? ಅಪ್ಪ 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 ಗೈಸ್ ನೋಡಿ ಗೈಸ್, ನಿಮಗೆ ವೀಡಿಯೋದಲ್ಲಿ ಚಿಕ್ಕದಾಗಿ ಕಾಣ್ತಾ ಇರ್ಬೋದು, ಬಟ್ ರಿಯಲ್ ಆಗಿ ಬಂದು ನೋಡಿದ್ರೆ ಸಕ್ಕತ್ತಾಗಿದೆ ಗೈಸ್. ಏನೇ ಗಾಡಿ ಮಾತ್ರ ಸೂಪರಾಗಿದೆ. ವುಡ್ಸನ್ ಕಮಾಂಡರ್ 6 ಹೆಂಗಿದೆ ನೋಡಿ. ಪಾಲಿಶಿಂಗ್ ಬಿಡು, ದಿನ ಮೇಂಟೆನೆನ್ಸ್ ಹೆಂಗೆ ಮಾಡ್ತಾವ್ರು. ಇದು ನೋಡಿ ಏನು ಸಕ್ಕತ್ತಾಗೈತೆ. ಮ್ಯಾಗ್ನೆಟ್ಸ್ ಆಗಿರ್ಬೋದು, ಕಾರ್ಸ್ ಆಗಿರ್ಬೋದು, ಒಳ್ಳೆ ಕಲೆಕ್ಷನ್ಸ್. ಗೈಸ್ ಇನ್ನೊಂದು ಯಮಾನ್ ಇದೆ. ಅಪ್ಪ ಯಮಾನ ದೂತಾನ ಇದು ಏನು ಅಂತ ಗೊತ್ತಾಯ್ತಾ ಇಲ್ಲ. ನೋಡ್ರಿ ಇಲ್ಲಿ ಹೆಂಗೆ ನಿಂತೈತೆ ಅಂದರೆ ಇದೂ ಅಪ್ಪ 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 ಈ ಥರನೂ ಎಲ್ಲ ಇದ್ವು. ಟಾಕ್ಸಿಕ್ ಫಿಲಮಲ್ಲಿ ಯೂಸ್ ಮಾಡಿರೋದಾ? ಯೂಸ್ ಮಾಡೋರಾ? ಅಂದರೆ ಸೇಮ್ ಇದೇ ಥರ. ಡೈನ್ ಮಿಲಾರ್ D36. ನಮ್ಮ ಪಾಟೆ ಇವಾಗ ಹೋಯ್ತಾ ಇದೆಯಾ ಬನ್ನಿ. ಅದು ನಮ್ಮ ಪಾಟೆ, ಬಟ್ ಅದಕ್ಕಿಂತ ಇನ್ನೂ ಒಂದು ಮಸ್ತಾಗಿರೋ ಪಾಟ್ ತೋರಿಸ್ತೀನಿ. ಓ ಗೈಸ್, ಇದು 2 ಫ್ಲೋರ್ಸ್ ಇದೆ. ಸೊ ಕೆಳಗಡೆ ಇನ್ನೊಂದು ಫ್ಲೋರ್ ಇದೆ, ಕೆಳಗಡೆಗೆ ಹೋಗೋಣ. ಸೊ ನಮ್ಮ ವಿಷ್ಣುದಾದನ್ ಕಾರ್ ಇಲ್ಲಿದೆ ನೋಡ. ಬಟ್ ಇದೆಲ್ಲ ಇವಾಗ ರನ್ನಿಂಗ್ ಕಂಡೀಷನಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಕ್ರೇಜಿಯಾಗಿ ಮಾಡಿದ್ದಾರೆ ಗೈಸ್. ಮ್ಯೂಸಿಯಮ್ನ ಮಾತ್ರ ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ಮಾಡಿದ್ದಾರೆ ಗೈಸ್. ಜಾವಾ, ಲೂನಾಗಳು, RX, ಅಪ್ಪ 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 ಬುಲೆಟ್ಸು, ಇನ್ಫೀಲ್ಡ್ ಗೈಸ್, ಇನ್ಫೀಲ್ಡ್, ಚೇತಕ್ಸು, ಲೋನಾ, ಕೆನೆಟಿಕ್ ಹೋಂಡಾ. ಏನು ಹೇಳಿ, ಕಲೆಕ್ಷನ್ಸ್ ಮಾತ್ರ ಕ್ರೇಜಿಯಾಗಿರ್ತದೆ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಾನು ಕಾಂಟೆಸ್ ಅವ್ನು ನೋಡಬೇಕು. ಸೊ ಏನಕ್ಕೆ ಕಾಂಟೆಸ ನೋಡಬೇಕು ಅಂದರೆ, ನಮ್ಮ ಅಪ್ಪನ ಹತ್ರ ಇತ್ತಂತೆ ಕಾರು. ಸೊ ನಮ್ಮ ಅಪ್ಪ ಅವಾಗಲೇನೇ ಸೆಕೆಂಡ್ಸಲ್ಲಿ ಕಾಂಟೆಸ ತೊಗೊಂಡಿದ್ರಂತೆ. ತೊಗೊಂಡು ಸೊ ಅವರು ಕೆಲ್ಸಕ್ಕೆ ಜಾಯ್ನ್ ಆಗೋ ಟೈಮಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಅಮೌಂಟ್ ರಿಕ್ವೈರ್ಮೆಂಟ್ ಇದೆ ಅಂದ್ಬಿಟ್ಟು ಆ ಕಾರ್ನ ಸೇಲ್ ಮಾಡಿರೋದು. ಕಾಂಟೆಸ ನೋಡ್ಬೇಕು ನಾನು ಫಸ್ಟು, ಎಲ್ಲಿದೆ ಕಾಂಟೆಸ. ನಂಬರ್ ನೋಡಿ ಗೈಸ್, ಅವಾಗಲೇನೆ 9993. ಗ್ರೀನ್ ಇಂಟೀರಿಯರ್, ಕಂಪ್ಲೀಟ್ ಗ್ರೀನ್ ಇಂಟೀರಿಯರ್ ವಿತ್ ವೈಟ್ ಟಾಪ್. ಡ್ಯೂಯಲ್ ಟೋನ್ನ ಆವಾಗಿನ ಕಾಲದಲ್ಲಿ ಡ್ಯೂಯಲ್ ಟೋನ್ನ ಸಕ್ಕದಾಗಿ ಮಾಡೋರು. ಒಂದೊಂದು ಡ್ಯೂಯಲ್ ಟೋನ್ಗಳು ಕ್ರೇಜಿಯಾಗಿದೆ. ಇವಾಗಲೇನೇ ಡ್ಯೂಯಲ್ ಟೋನ್ಸ್ ಎಲ್ಲ ಏನು ವೈಟ್ ಬ್ಲ್ಯಾಕ್ ಇದ್ರೆ ಮೇಲ್ಗಡೆ ವೈಟು ಇದೇ ದೊಡ್ಡದು ಅಂದ್ಕೊಂಡ್ಬಿಟ್ಟವ್ರೆ. ಬಟ್ ನೋಡಿ ಇಲ್ಲಿ ಎಷ್ಟು ಸಕ್ಕದಾಗಿ ಡ್ಯೂಯಲ್ ಟೋನ್ಗಳು ಮಾಡೋರು. ವೈಟಿಗೆ ರೆಡ್ಡು, ಸೊ ಇಲ್ಲಿ ಗ್ರೀನು ವೈಟು, ಏನು ಸಕ್ಕದಾಗಿ ಕಾಂಬಿನೇಷನ್ಸ್ ಮಾಡೋರು. ಆಮೇಲೆ ರೆಡ್ಡಿಗೆ ಗ್ರೇ, ಸಕ್ಕದಾಗಿದೆ ಗೈಸ್ ಕಾಂಬಿನೇಷನ್ಸ್ ಮಾತ್ರ. ಗೈಸ್ 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 ಇವಾಗ ತೋರಿಸೋ ಕಾರಣ ನೀವೇನಾದರೂ ನೋಡಿದ್ರೆ ಬಾ ಎಲ್ಲಿ ರೇಸ್ ಆಡೋಕ್ಕೆ ಹೋಗಿರೋ ಕಾರ್ ಇದು ಅಂತ ಕೇಳ್ತೀರಾ? ಗೈಸ್, ಚೆವರ್ಲೆಟ್ ಇಂಪಾಲಾ
ನೋಡಿ ಗೈಸ್ ಅವನ ಅಜ್ಜಿ ಅದು ಏನಿದೆ ನೋಡಿ ಗೈಸ್ ಕಾರು ಎಷ್ಟು ಲಾಂಗ್ ಇದೆ ಅಂದರೆ ಮಾತ್ರ ಸೀರಿಯಸ್ ಆಗಿ ಇದು ನಿಮಗೆ ವೀಡಿಯೋದಲ್ಲಿ ಗೊತ್ತಾಗ್ತಾ ಇಲ್ಲ ಅನಿಸ್ತದೆ. ಕಾರ್ ಮಾತ್ರ ಹೆವಿ ಲಾಂಗ್ ಇದೆ, ಹೆವಿ ಲಾಂಗು. ಆ ಸೀಟಿಂಗ್ ಪೊಸಿಷನ್ ಆಗಿರ್ಬೋದು, ಅಪ್ಪ 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 ಗೈಸ್ ಕ್ರೇಜಿ ಆಗುತ್ತೆ ಗೈಸ್. ಇದು ಫ್ರಂಟ್ ತೋರಿಸ್ತೀನಿ ನೋಡಿ, ಏನು ಕ್ರೇಜ್ ಆಗಿದೆ ನೋಡಿ ಗೈಸ್. ಫ್ರಂಟು ಲುಕ್ಕು ಪಾ ಸಗಾಗಿದೆ ಬಿಡಿ, ಶಿಕ್ಷೆಯಾಗಿದೆ ಕಾರ್. ಮಾತಾಡೋಂಗೆ ಇಲ್ಲ, ಒಂದೊಂದು ಥರವಾಗಿ ಸಕ್ಕದಾಗೆ ಇದೆ. ಯಾವ ಕಾರ್ ಬಗ್ಗೆ ನೋಡಿ, ಇದು ಗ್ರೀನ್ ವಿತ್ ವೈಟ್ ಇಂಟೀರಿಯರ್. ಆಮೇಲೆ ನನಗೆ ಮುಂದೆ ವಿಂಡ್ಶೀಲ್ಡು ಹೆವಿ ಇಷ್ಟ ಆಗ್ತೈತೆ. ಅಂದರೆ ಮುಂದೆ ಫ್ರಂಟ್ ಗ್ಲಾಸು ಸಕ್ಕದಾಗಿ ಮಾಡೋರು ಗೈಸ್. ಇದು ಒಂಥರ ಡಿವಲ್ ಮಧ್ಯದಲ್ಲಿ ಈ ಯಾವ ಥರ ಫೀಲ್ ಕೊಡ್ತೈತೆ ಅಂದರೆ, ನನಗೆ ಏರೋಪ್ಲೇನಲ್ಲಿ ಅಬ್ಸರ್ವ್ ಮಾಡಿದ್ದೀರಾ 1 2 3 ಅಂತ ಆ ಥರ ಫೀಲ್ ಕೊಡ್ತೈತೆ. ಸಕ್ಕದಾಗೈತೆ ಗೈಸ್. ಬಾಯ್ಸ್ ಕೆಳಗಡೆ ಒಂದು ಮಾನ್ಸ್ಟರ್ ಇದೆ. ಸುಮ್ಮನೆ ಅದರದ್ದೊಂದು ಒಂದು ಜಲಕ್ ರಿವೀಲ್ ಇದು ಅಂದ್ಕೊಳ್ಳಿ. ಬನ್ನಿ ಆ ಮಾನ್ಸ್ಟರ್ನ ಆದಷ್ಟು ಬೇಗ ಹೋಗಿ ನೋಡೋಣ. ಸರಿಗಿದೆ ಬಿಡಿ ವಯಸ್ಸು ಅದು. ಅವನ ಅಜ್ಜ ಟೈರೇ ಹಂಗೆ ಕಾಣಿಸ್ತಾ ಇತ್ತು ಅದ್ರದ್ದು. ಇನ್ನು ಆ ಮಾನ್ಸ್ಟರ್ ಇನ್ನು ಹೆಂಗಿರಲ್ಲ. ಬನ್ನಿ ಬೇಗ ಹೋಗೋದು ಮಾನ್ಸ್ಟರ್ನ ನೋಡೋಣ. ದೆನ್ ಕಾಂಟೆಸನ್ನ ನೋಡ್ಬೇಕು ಕರೆಕ್ಟಾಗಿ ನಾನು, ಅದರಲ್ಲಿ ಏನೇನು ಫೀಚರ್ಸ್ ಇತ್ತು ಏನೇನು ಅಂತ. ಬಿಕಾಸ್ ಯಾಕೆಂದರೆ ನಮ್ಮ ಅಪ್ಪ ಅವಾಗಲೇ ಅದನ್ನು ಇಟ್ಕೊಂಡಿದ್ರು. ಅಂದರೆ ಅವ್ರು ಅವಾಗಿನ ಕಾಲೇಜ್ ಡೇಸಲ್ಲಿದ್ದರಂತೆ. ಆ ಟೈಮಲ್ಲಿ ಅವ್ರು ಆ ಕಾರ್ ಇಟ್ಕೊಂಡಿದ್ರು ಕಾಂಟೆಸನ್ನ. ಸೊ ಇದು ನೋಡಿ ಗೈಸ್, ಇದು ಕ್ರೇಜಿ ಆಗಿದೆ. ಬನ್ನಿ ಕೆಳಗಡೆ ಹೋಗೋಣ. ಸೊ ಗೈಸ್ ಇದನ್ನು ನೋಡಿ ಹೆಂಗೆ ಮಾಡೋರೆ ಅಂತ. ಸೊ ಇದು ಫಿಲಮಲ್ಲಿ ಆಗಿರ್ಬೋದು ಅಥವಾ ಈ ಮಾಲ್ಸ್ಗೆಲ್ಲ ಹೋದರೆ ನಿಮಗೆ ಸಿಗುತ್ತಲ್ಲ, ಒಂದು ರೌಂಡ್ ಹಾಕ್ಕೊಂಡು ಮೇಲೆ ಹತ್ತೋದು. ಸೊ ಸೇಮ್ ಅದೇ ಕಾನ್ಸೆಪ್ಟಲ್ಲೇ ಮಾಡೋರೆ. ಚೆನ್ನಾಗಿ ಮಾಡೋರು ಗೈಸ್ ಇದನ್ನು.